ನಮಸ್ಕಾರ ಎಲ್ರಿಗೂ, ನನ್ನ ದಿನಚರಿಗೆ ಸ್ವಾಗತ. ಇವತ್ತು ರಾತ್ರಿಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನಗೆ ಇತ್ತೀಚೆಗೆ ಕೋಲ್ಡ್ ಕಾಫಿ ಕುಡಿಬೇಕು ಅಂತ ತುಂಬ ಬಯಕೆ ಬರ್ತಾ ಇದೆ. ಎಂಜಲು ನೋ ಕಾಮೆಂಟ್ಸ್ ಅಲ್ಲ, ಇದು ಕಲರ್ ಚೆನ್ನಾಗಿದೆ. ಅಲ್ಲಲ್ಲಲ್ಲಲ್ಲಲ್ಲ 140 ಕೊಡಿಸ್ಬಿಟ್ಟು ಈ ಥರ ಲೆಕ್ಕ ಹೇಳ್ಬೇಡ ಗುರು, ಕುಡ್ದಿದ್ದು ಯಾರಿಗಲ್ಲ. ಚಿಲ್ ಬೆವರೇಜಸ್ಗೆ ಕನ್ನಡದಲ್ಲಿ ಏನಂತಾರೆ? ಬೆವರೇಜಸ್ ಹಂಗಂದ್ರೇನು? ಬೆವರೇಜಸ್ಗೆ ಮಾತ್ರ ಹೇಳ್ತೀನಿ. ಪಾನೀಯಗಳು ಕೂಲ್ ಅಂತ ಕನ್ನಡದಲ್ಲಿ. ತಣ್ಣನೆಯ ಪಾನೀಯಗಳು. ಇನ್ನೊಂದಂದ್ರೇನು? ಶೀತ ಪಾನೀಯಗಳು. ಅಲ್ಲಿಂದ ಮನೆಗೆ ಬಂದ್ವಿ. ಆತ್ರೇಯ ಕಿಚನ್ನಿಂದ ಚಟ್ನಿ ಪುಡಿ, ತೊಕ್ಕು, ಉಪ್ಪಿನಕಾಯಿ ಎಲ್ಲ ಬಂದಿತ್ತು. ಆ್ಯಂಡ್ ಇಟ್ಸ್ ದ ಬೆಸ್ಟ್ ಟೇಸ್ಟ್ ಅಂತ ಹೇಳ್ಬೋದು. ಲಿಂಕ್ನ ಕೂಡ ಹಾಕಿರ್ತೀನಿ, ನೀವು ಕೂಡ ಆರ್ಡ್ರ್ ಮಾಡ್ಕೋಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಚೆಕ್ ಮಾಡ್ಬೋದು. ಆತ್ರೇಯ ಕಿಚನ್ ಅಂತಲೇ ಇದೆ. ನಮ್ಮ ಮನೇಲಿ ಯಾವ ಅಲಾರಾಮು ಬೇಡ, ಇವುಗಳೇ ನಮ್ಮನ್ನು ಬೆಳಗ್ಗೆ ಹೊತ್ತು ಎಬ್ಸೋದು. ಈ ಸಿಟಿ ಮಧ್ಯೆನೂ ಇಷ್ಟು ಒಳ್ಳೆ ಶಬ್ದ ಕೇಳಿಸ್ತಿದೆ ಅಂತ ಅಂದರೆ ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು. ನಮ್ಮನೆ ಬ್ಯಾಲ್ಕನಿಗೆ ತುಂಬ ಈಸಿಯಾಗಿ ಕೇಳಿಸುತ್ತೆ. ಇದೊಂದೊಳ್ಳೆ ಶುಭ ಪ್ರಾರಂಭ ಬೆಳಗ್ಗೆ ಹೊತ್ತು ಅಂತ ನಾನು ಭಾವಿಸ್ತೀನಿ. ಹಾಗೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾಯಿದ್ದೆ. ವಾರದಲ್ಲಿ ಒಂದು 3 ದಿವಸ ಮಾತ್ರ ನಾನು ಈ ಥರ ಧೂಪವನ್ನು ಹಾಕ್ತೀನಿ. ಪ್ರತಿನಿತ್ಯ ಹಾಕಕ್ಕೆ ಹೋದರೆ ನಮ್ಮ ಹೆಲ್ತು ಹಾಳಾಗುತ್ತೆ ಅಂತ. ಹಾಗೆ ಹಾಕಿದಾಗ ಸ್ವಲ್ಪ ಗಿಡಗಳ ಹತ್ರ ತೊಗೊಂಡು ಹೋಗ್ತೀನಿ, ಸಣ್ಣ ಪುಟ್ಟ ಇನ್ಸೆಕ್ಟ್ಸ್ ಇದ್ದರೆ ಹೋಗಲಿ ಅಂತ. ನಾನೀಗ ನನ್ನ ಹಳೆ ಮನೆಯ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಎದುರುಗಡೆ ಮನೆಯವರು ಬಟ್ಟೆನ ಕೊಡ್ತಾಯಿದ್ರು. ಸೊ ನಾನೊಂದಷ್ಟು ಪರ್ಚೇಸ್ ಮಾಡಿದ್ದೆ. ಚಿತ್ತಾರಸ್ ದಿಸ್ ಫೆಲೋ ಕಮ್ ಹಿಯರ್ ವೈ ಎಲ್ಲ ಚಿತ್ತಾರ ಫುಲ್ಲು ಗೋಡೆ ಫುಲ್ ಅವನೇ. ಅವ್ನು ಹಿಂಗೆ ಮಾಡಿದಾಗೆಲ್ಲ ಪೇಂಟ್ ಮಾಡಿಸಿದ್ರೆ ಅದ್ರ ಮೇಲೆ ಕ್ಲಿಯರಾಗಿದೆಯಲ್ಲ ಗೋಡೆ ಅಂದ್ಬಿಟ್ಟು ಇನ್ನೂ ಒಂದಷ್ಟು ಚಿತ್ರ ಮಾಡ್ತಾನೆ. ಅದಕ್ಕೆ ಅವ್ನ ಮನೇಲಿ ಪೇಂಟ್ ಮಾಡಿಸೋದೇ ಬಿಟ್ಬಿಟ್ಟಿದ್ದಾರೆ. ಪ್ಲೇನ್ ವೈಟ್ ವಿತ್ ಬ್ಲ್ಯಾಕ್ ಹಾರ್ಟ್ಸ್ ಸಲ್ವಾರ್ ತೊಗೊಂಡಿದ್ದೆ ಸೆಟ್ಟು. ಅದಕ್ಕೆ ದುಪಟ್ಟ ಕೂಡ ಬರುತ್ತೆ. ಇದು ಒಂದು ಕಾರ್ಡ್ ಸೆಟ್ ತೊಗೊಂಡಿದ್ದೆ. ಹಾಗೆ ಇದು ಒಂದು ಸುಮ್ಮನೆ ಡ್ರೆಸ್ ಇರಲಿ ಅಂತ ತೊಗೊಂಡೆ. ಇದಕ್ಕೂ ಒಂದು ಲಾಂಗ್ ಲೆಂತ್ ಟಾಪ್ ಮತ್ತು ದುಪಟ್ಟ ಮಾತ್ರ ಬರುತ್ತೆ ಇದಕ್ಕೆ. ಬ್ಯೂಟಿಫುಲ್ ಸ್ಯಾರಿ, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ನೀವು ನೋಡಿದ ತಕ್ಷಣ ಸಿಲ್ಕ್ ಅನ್ಕೋಬೋದು, ಇಲ್ಲ ಅಂದರೆ ಟಿಶ್ಯೂ ಅನ್ಕೋಬೋದು, ಟಿಶ್ಯೂ ಮೆಟೀರಿಯಲ್ ಅನ್ಕೋಬೋದು. ಬಟ್ ಆ್ಯಕ್ಚುಲಿ ಇದು ಕಾಟನಲ್ಲಿ ನನಗೆ ಈ ಥರ ಸಿಕ್ಕಿರೋದು ಸೋ ಹ್ಯಾಪಿ. ಪ್ರೈಸ್ ಎಷ್ಟಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನನಗೆ ಒಂದು ಕಮೆಂಟ್ ಹಾಕಿ ಎಷ್ಟಿರ್ಬೋದು ಅಂತ. ತುಂಬಾ ಬೆಸ್ಟ್ ಪ್ರೈಸ್ಗೆ ಈ ಸ್ಯಾರಿ ಸಿಗ್ತಾ ಇದೆ. ಸೊ ನಿಮಗೇನಾದರೂ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಅಲ್ಲಿಂದ ನಾನು ನನ್ನ ತವ್ರ ಮನೆಗೆ ಬಂದೆ. ತವ್ರ ಮನೆಗೆ ಹೆಣ್ಮಕ್ಳು ಒಂದೊಂದು ಸತಿ ಬರೋದೇ ಮರ್ಯಾದೆ ತಗೊಳ್ಳೋಕ್ಕೆ ಅಂತ ಅನ್ಸುತ್ತೆ. ನೋಡಪ್ಪ ನನಗೆ ಹೆಂಗೆ ಬೈತದ ದಿನ ಹಿಂಗೆ ಅದು ಕಳ್ಕೊಂಡೆ ಅಂತ ಬೈತಾನೆ ಇರ್ತಾರೆ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ? ನೀಗೇನಾದರೂ ಅದು ಬೈಯೋದಲ್ಲ, ಅದನ್ನ ಹೇಳೋದು. ನೀ ನಿಜವಾಗ್ಲೂ ನಮ್ಮ ಅಪ್ಪನೇನಾ? ಅದು ಕೇಳಬೇಕು. ಯಾರು ಕೇಳಬೇಕು? ಅಲ್ಲ, ನಾನು ಒಟ್ಬಿಡ್ತೀನಪ್ಪ, ಆಗಲ್ಲ. ಇಲ್ಲ, ತಗೊಂಡೇ ಹೋಗೋದು. ಅಮ್ಮ ಗೊತ್ತು, ಸಾರೆಲ್ಲ ಮಾಡ್ತಿರ್ತಾರೆ, ತಗೊಂಡೇ ಹೋಗೋದು. ಸೀದಾ ಸಾದ ಎಲ್ಲ ಹೋಗೋದು. ನಾನು ಇವಾಗ ಅರ್ಥ ಆಯ್ತು ಯಾಕೆ ಹಿಂಗೆ ಎದು ಬರ್ತೀನಿ ಮನೆ ಗ್ಯಾಸ್ ಅಂತ. ಅದಕ್ಕೆ ಹಿಂಗೆ ಹಚ್ಕೊಂಡು ನಿಮ್ಮ ಮನೇಲಿ ಒಂದು ಶೂಟಿಂಗ್ ಮನೆಗೆ ದುಡ್ಡು ಕೊಡ್ಸ ಯಾವಾಗ್ಲೂ ಇದಿಲ್ಲ ಅಂತೆಲ್ಲ. ಏನಿಲ್ಲ ಅಂತ ಹೇಳ್ತೀನಿ. ನೀನ್ ಯಾವಾಗ್ಲೂ ನಂದು ಅಕೌಂಟ್ಸ್ ಇಲ್ಲ, ಅಕೌಂಟ್ಸ್ ಅಲ್ಲಿ ನಾನು ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತೀಯ. ನಿಮ್ ಗಂಡ ಬಂದಾಗ ಟ್ರಾನ್ಸಾಕ್ಷನ್ ಕ್ಯಾಶ್ ಕೊಡ್ಸ್ಬಿಡು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕಾಲ ಕಳೀತಾ ಇದ್ವಿ. ನಮ್ಮನೆಗೆ ನಾನೇನಾದರೂ ಹೋದರೆ ಅಳುಗುಳಿ ಮನೆ ಆಡದೆ, ಚೌಕಾಬಾರ ಆಡದೆ, ಬುಗ್ರಿ ಆಡದೆ ಬರೋದೇ ಇಲ್ಲ. ದೇಸಿ ಆಟಗಳು ನಮ್ಮನೇಲಿ ಅವತ್ತಿಂದನೂ ಆಡ್ತಾನೆ ಬಂದಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೀ ಎತ್ಕೋಬೇಕು, ನಾನೇ ಎತ್ಕೋಬೇಕು. ಅಕಸ್ಮಾತ್ ನೀವು ಎತ್ಕೊಂಡಿಲ್ಲ ಅಂದ್ರೆ ನಾನು ಎತ್ಕೋಬಹುದು. ಅದೇ ಕೊಟ್ಬಿಡ್ಬೇಡ ಇವನಿಗೆ. ನಾನು ಎತ್ಕೊಬೋದು. ಅಲ್ಲಲ್ಲ, ಅವ್ರು ಎತ್ಕೋಬೇಕು. ಆದ್ರೆ ಅವ್ರು ನೋಡ್ಕೊಂಡಿಲ್ಲ ಅಂದ್ರೆ ನಾವು ಎತ್ಕೊಂಡ್ಬಿಡ್ಬೋದು. ಅದಕ್ಕೆ ನಾವು ನೋಡಿ ಎತ್ಕೋಬೇಕು. ಬೇಗ ಹಾಕು. ನಿಂಗೆ ಮನುಷ್ಯತ್ವ ಅನ್ನೋದಿದ್ರೆ ಎತ್ಕೋ.
ಅಲ್ಲಿಂದ ಫಟಾಫಟ್ ಅಂತ ರೆಡಿಯಾಗಿ ನಾನು ಬಂದಿದ್ದು ಅದಿತಿ ಪ್ರಭುದೇವ್ ಮ್ಯಾಮ್ ಅವರ ಯೂಟ್ಯೂಬ್ ಚಾನಲ್ಗೆ. ಸೊ ಅವ್ರನ್ನ ಕುಟುಂಬ ಅವಾರ್ಡ್ಸಲ್ಲಿ ಅಲ್ಲಿ ಇಲ್ಲಿ ಮೀಟ್ ಮಾಡ್ತಾನೆ ಇದ್ದೆ. ಮೀಟ್ ಮಾಡಿದಾಗೆಲ್ಲ ಹೇಳ್ತಿದ್ದೆ ನೀವು ನನ್ನ ಫೇವ್ರೇಟ್ ಅಂತ. ಸೊ ಫೈನಲಿ ಒಂದಿನ ಅವ್ರದ್ದೇ ಪಾಡ್ಕಾಸ್ಟಲ್ಲಿ ಕೂತ್ಕೋತೀನಿ ಅಂತ ದೇವರಣೆ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಿದ್ವಿ, ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ವಿ. ಇದೊಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು. ಹಾಗೆ ನಮ್ಮ 4 ಜನದ್ದು ಗೊತ್ತೇ ಇರಲಿಲ್ಲ, 10 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. ಸೊ ಅದೊಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು. ನೀವು ಪಾಡ್ಕಾಸ್ಟ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದು ಸಂಡೇನಾ ಮಂಡೇನಾ ಟ್ಯೂಸ್ಡೇನಾ ಗೊತ್ತಿಲ್ಲ, ಯಾಕೆ ಅಂದರೆ ಪ್ರತಿದಿನ ನಾನು ಹೂಗಳನ್ನ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಪ್ರತಿನಿತ್ಯ ನಾನು ಹಳೆ ಹೂನ ತೆಗೆದು ಹೊಸ ಹೂನ ಹಾಕಿ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡೋ ರೀತಿನೇ ಹಾಗೆ. ಸೊ ಹಾಗಾಗಿ ನಾನು ಎಷ್ಟೇ ಕಾಸ್ಟ್ಲಿ ಇದ್ದರೂ ಹೂಗಳನ್ನ ಪರ್ಚೇಸ್ ಮಾಡಿಬಿಡ್ತೀನಿ. ಹೂವಿನ ರೇಟು ಎಲ್ರಿಗೂ ಗೊತ್ತಿರ್ಬೋದು. ಈಗ ಹಬ್ಬ ಹರಿದಿನ ಮಾತ್ರ ಅಂತಲ್ಲ, ಎನಿ ಟೈಮ್ 50 ರೂಪಾಯಿ 60 ರೂಪಾಯಿ ಮೊಳ ಹೀಗೆ ಹೇಳ್ತಿರ್ತಾರೆ. ಸೊ ಅವರು ಬೈಕೋತಾ ಇದ್ರು ಆ್ಯಕ್ಚುಲಿ. ತಗೊಳ್ಳೋರು ತೊಗೋತಾ ಇದ್ದಾರೆ, ಆದರೂ ಅಷ್ಟೊಂದೆಲ್ಲ ರೇಟ್ ಕೊಟ್ಟು ಹಬ್ಬ ಇಲ್ದಿರೋ ಟೈಮಲ್ಲಿ ಕೊಡೋದಕ್ಕೆ ನಮಗೂ ಬೇಜಾರಾಗುತ್ತೆ ಅಂತ ಅವರು ಒಂದಷ್ಟು ಮಾತಾಡ್ತಾಯಿದ್ರು. ಇಲ್ಲ ಅಡುಗೆ ಮಾಡ್ರು ಅಂತ ತಿಂತ ಬಿದ್ದವ್ರು ನೋಡು, ತಿಂತಾ ಇರೋದು ನಾನ್ಸೆನ್ಸ್ ಫೆಲೋಸ್. ಹಾಂ ಕರೆಕ್ಟಾಗಿ ಅಡುಗೆ ಮಾಡಿ ಬಡಿಸಿ ಬೇಗ. ಏನಾ ಇವನು ಶ್ರೀಧರ್ ಅಂತ, ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ಅವನು ನಮಗೆ ಡ್ರೈವಿಂಗಿಗೆ ಬರ್ತಾನೆ, ನನ್ನ ಸ್ವಂತ ತಮ್ಮ ಹಾಗೆ ಇದ್ದಾನೆ. ಅವನು ತುಂಬ ಜೋಪಾನವಾಗಿ ನೋಡ್ಕೋತಾನೆ ನನ್ನ. ಸೊ ಒಂದು ಕ್ಯೂರಿಯಾಸಿಟಿ ಅಂತೂ ಇರುತ್ತೆ ಮನೆಗೆ ಬಂದ ತಕ್ಷಣ, ಏನಿರ್ಬೋದು ಹ್ಯಾಂಪರ್ಸು ಅಂತ. ಹ್ಯಾಂಪರ್ಸ್ ಅಫ್ಕೋರ್ಸ್ ಇದೆ. ಅಮೃತ್ ನೋಣಿ ಅವರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ. ಅಮೃತ್ ನೋಣಿ ವಾಟರ್ ಬಾಟಲು, ಒಂದು ಮಗ್ಗು ಮತ್ತು ಒಂದು ಪುಸ್ತಕ. ಸೊ ಇದು ಒಂದು ಡೈರಿಯಲ್ಲಿ ನಾವು ಬರೆಯೋದಕ್ಕೆ ಶುರು ಮಾಡ್ಬೋದು. ಯಾರಾದರೂ ಈ ಥರ ಗಿಫ್ಟ್ ಮಾಡಿದಾಗಲೇ ನಮಗೆ ಬರೀಬೇಕು ಅಂತ ಅನಿಸುತ್ತೆ. ಅದು ಒಂದು 2 ದಿನಕ್ಕೆ ಅನಿಸುತ್ತೆ, ಅದಾದ್ಮೇಲಿಂದ ಮತ್ತೆ ಮರ್ತೋಗುತ್ತೆ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಬಟ್ ಹಾಗೆ ಮಾಡೋದು ಬೇಡ, ಯಾಕೆಂದರೆ ಅದಿತಿ ಮ್ಯಾಮ್ನ ಡೈ ಹಾರ್ಡ್ ಫ್ಯಾನ್ ಆಗಿ ಅವ್ರನ್ನ ಫಾಲೋ ಮಾಡೋದ್ರಿಂದ ಬಹುಶಃ ಇದನ್ನು ನಾನು ಏನಾದರೂ ಒಂದು ಪುಸ್ತಕನ ಬರೆಯೋ ಹವ್ಯಾಸ ಅಂತೂ ಮಾಡ್ಕೋತೀನಿ ಅಂತ ಅನಿಸುತ್ತೆ. ಸೊ ನಮ್ಮ ಹೀರೋಯಿನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಮಿಲೆಕ್ಸ್ ಬಗ್ಗೆ ತುಂಬ ಕೇಳಿದೆ. ಆ್ಯಂಡ್ ಮಿಲೆಕ್ಸ್ ಅಫ್ಕೋರ್ಸ್ ಎಲ್ರಿಗೂ ಹೆಲ್ದಿಯಾಗಿ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡಿರುವಂಥ ಪೌಡರ್ಸು ಅಥವಾ ನಿಮ್ಗೆ ಏನೇ ಮಿಕ್ಸ್ಗಳಿರ್ಬೋದು, ಉಪ್ಮಾ ಮಿಕ್ಸು, ಆಮೇಲೆ ದೋಸಾ ಮಿಕ್ಸು, ಆಮೇಲೆ ಇನ್ನೊಂದೇನೋ ಇದೆ ಈ ಥರ ಮಾಲ್ಟು. ಸೊ ಈ ಥರದ್ದೆಲ್ಲ ಒಂದಷ್ಟಿದೆ. ಸೊ ನಮ್ಮ ಹೀರೋಯಿನ್ ಫೋಟೋ ಬೇರೆ ಇದೆ. ನಾನು ಇವತ್ತೆಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಮನ್ಸು ಬಿಚ್ಚಿ ಮಾತಾಡಿದ್ದೀವಿ ನಾವು. ಸೊ ನೀವು ಕೂಡ ಪಾಡ್ಕಾಸ್ಟ್ನ ನೋಡಿ ಪ್ಲೀಸ್ ಮಿಸ್ ಮಾಡಬೇಡಿ. ಆ್ಯಂಡ್ ಒಂದು ಏನು ಅಂದ್ಕೊಂಡಿದ್ವಿ ಅಂತ ಅಂದರೆ 4 ಜನ ಮೀಟ್ ಮಾಡ್ತಾ ಇದ್ದೀವಿ. 4 ಜನ ಒಂದೊಂದು ಗಿಫ್ಟ್ಗಳನ್ನ ತರೋಣ. ನಾನು ತಂದರೆ ಇನ್ನು 3 ಜನಕ್ಕೆ ಹಂಚೋದು, ಯಾರಾದರೂ ವಾಣಿ ತಂದರೆ ಇನ್ನು 3 ಜನಕ್ಕೆ ಹಂಚೋದು, ಮ್ಯಾಮ್ ತಂದರೆ 3 ಜನ, ಈ ಥರದ್ದು ಅಂದ್ಕೊಂಡಿದ್ವಿ. ಸೊ ಅದರಲ್ಲಿ ಮ್ಯಾಮ್ ಈ ಗಿಫ್ಟ್ನ ಕೊಟ್ಟಿದ್ದಾರೆ. ಸೊ ನೋಡೋಣ. ನಾನೇನು ಕೊಟ್ಟಿದ್ದೆ, ನಾನು ಯೂಸ್ ಆಗಲಿ ಅಂತ ಒಂದು ಚೈನ್ ಮತ್ತು ಒಂದು ಇಯರಿಂಗ್ಸ್ ಕೊಟ್ಟಿದ್ದೆ. 3 ಜನಕ್ಕೂ ಒಂದೇ ಥರ ಇರಲಿ ಅಂತ. ಓ ಕ್ಯೂಟ್ ಪರ್ಸು. ಇದರಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಈ ಥರದ್ದು ನನ್ನ ಹತ್ರ ಇದೆ, ಅದ್ರ ಗ್ರೀನ್ ಕಲರಲ್ಲಿದೆ. ಪಿಂಕ್ ಕಲರ್ ಒಂದು ಕ್ಯೂಟ್ ಇಯರಿಂಗ್ಸ್, ಸ್ಟಡ್ಸ್ ಇಟ್ಕೊಳ್ಳೋವಂಥ ಒಂದು ಪೌಚು. ಇದೊಂದು ಕ್ಯೂಟ್ ಪೌಚ್, ಚಿಕ್ಕದು, ಇಷ್ಟೇ ಚೆನ್ನಾಗಿದೆ. ಇದರಲ್ಲಿ ಮನೆ ಕೀನೋ ಇಲ್ಲ ಸ್ವಲ್ಪ ಒಂದಷ್ಟು ಕಡಿಮೆ ದುಡ್ಡು ಇಟ್ಕೊಳ್ಳೋ ಅಂಥದ್ದು ಆ ಥರದ್ದು ಏನಾದರೂ ಇಟ್ಕೊಂಡು ಹೀಗೆ ಮೊಬೈಲ್ ಪೌಚಿಗೆ ಏನಾದರೂ ಹಾಕೊಬೋದು, ಇಲ್ಲಾಂದರೆ ಜೀನ್ಸ್ ಪ್ಯಾಂಟಿಗೆ ಹಿಂಗೆ ಹಾಕೊಬೋದು ಆ ಥರ. ಲೆದರ್ ಬ್ಯಾಗ್ ಇಷ್ಟು ಸಕ್ಕತ್ತಾಗಿದೆ. ಇದು ಕ್ವಾಲಿಟಿ ಮೈ ಗಾಡ್, ನೋಡಿ ಇಷ್ಟು ಮೆಮೊರೇಬಲ್ ಆಗಿದೆ ಇದು. ಐ ಥಿಂಕ್ ಇದು ನನ್ನ ಪರ್ಸ್ನಲ್ ಪರ್ಸ್ ಆಗುತ್ತೆ ಅನಿಸುತ್ತೆ, ಪರ್ಸ್ನಲ್ ಬ್ಯಾಗ್ ಆಗೋಗುತ್ತೆ ಇದು. ಬಿಕಾಸ್ ಮೇಡಮ್ ಕೊಟ್ಟಿದ್ದು ಅಂದರೆ ಅಫ್ಕೋರ್ಸ್ ಚೆನ್ನಾಗಿದೆ, ವೆರಿ ನೈಸ್. ಕಂಪಾರ್ಟ್ಮೆಂಟ್ಸ್ ಇದೆ ಒಳಗಡೆ, ಆ್ಯಂಡ್ ಮೇಲ್ಗಡೆ ಡಿಸೈನ್ ತುಂಬ ಚೆನ್ನಾಗಿದೆ. ಆನೆ ಬಲ ಬರುತ್ತೆ ನನಗೆ ಇವತ್ತಿಂದ ಮೋಸ್ಟ್ಲಿ. ಥ್ಯಾಂಕ್ ಯು ಅದಿತಿ ಮ್ಯಾಮ್. ಈ ಒಂದು ಗಿಫ್ಟ್ ರ್ಯಾಪಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಪ್ರೇಟಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇದು ಅಂತಿದೆ ನೋಡಿ, ಇದೊಂದು ಸಚ್ ಅ ಗುಡ್ ಇಯರಿಂಗ್. ಏನು ಚೆನ್ನಾಗಿದೆ ಗೊತ್ತಾ, ಇದು ಜುಮ್ಕ, ವೈಟ್ ಕಲರ್ ಜುಮ್ಕ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಮುದ್ದಾಗಿದೆ ಇದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಒಳ್ಳೊಳ್ಳೆ ಮೆಮೊರೀಸ್ನ ಕೊಟ್ಟರು ಗೊತ್ತಾ. ಈ ಒಂದು ಪಾಡ್ಕಾಸ್ಟಲ್ಲಿ ಕಲಿಯುವಂಥದ್ದು 4 ಜನಕ್ಕೆ ಒಬ್ಬೊಬ್ಬರಲ್ಲಿ ಇರುವಂತಹ ಒಂದೊಂದು ಗುಣಗಳನ್ನ ಕಲ್ತ್ಕೊಳ್ಳೋ ಅಂಥದ್ದು ತುಂಬ ಇತ್ತು. ಸೊ ಹಾಗಾಗಿ ಐ ವಾಸ್ ವೆರಿ ಹ್ಯಾಪಿ ಟುಡೇ. ಕೇಳಿಸ್ಕೊ. ವರದಿ ಒಪ್ಸೋದು ಹೆಣ್ಮಕ್ಳ
ಆ ಜನ್ಮ ಸಿದ್ಧ ಹಕ್ಕು ಅಂದರೆ ತಪ್ಪಾಗಲ್ಲ. ನನಗಂತೂ ಮದುವೆಗಿಂತ ಮುಂಚೆ ಅಪ್ಪ ಅಮ್ಮಂಗೆ ಹೇಳ್ತಿದ್ದೆ, ಸ್ವಲ್ಪ ನನ್ನ ತಂಗಿ ದೊಡ್ಡೋಳಾಗಿ ಬುದ್ಧಿ ಬಂದಮೇಲೆ ಅವಳಿಗೆ ತಲೆ ತಿಂತಿದ್ದೆ. ಈಗ ಜಗಪ್ಪ ಅವ್ರಿಗೆ ತಲೆ ತಿನ್ನೋ ಥರ ಆಗಿದೆ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಹಾಗೆ ಸುಜಾ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.